ನಮಸ್ತೆ ಮಕ್ಕಳೇ, ನನ್ನ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ 5ನೇ ತರಗತಿಯ ಪದ್ಯಭಾಗ 6 ಬೇವು ಬೆಲ್ಲದೊಳು ಇಡಲೇನು ಫಲ, ಪುರಂದರದಾಸರು. ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಆ ವಿಭಾಗ ಒಂದು ವಾಕ್ಯಗಳಲ್ಲಿ ಉತ್ತರಿಸಿ. ಮೊದಲನೇ ಪ್ರಶ್ನೆ, ಕೀರ್ತನಕಾರರು ಹಾವಿಗೆ ಹಾಲೆರೆದರೇನು ಫಲ ಎಂದು ಏಕೆ ಹೇಳಿದ್ದಾರೆ? ಹಾವಿಗೆ ಹಾಲೆರೆದ ಮಾತ್ರಕ್ಕೆ ಹಾವಿನ ಗುಣದಲ್ಲಿ ಯಾವ ಬದಲಾವಣೆ ಕಾಣುವುದಿಲ್ಲ ಎಂಬುದನ್ನು ಕೀರ್ತನಕಾರರು ಹೇಳಿದ್ದಾರೆ. ಎರಡನೇ ಪ್ರಶ್ನೆ, ಮಂತ್ರ ಪಠನೆಯ ಫಲ ಸಿಗಬೇಕೆಂದರೆ ಮನುಜ ಏನನ್ನು ಮಾಡಬೇಕು? ಮಂತ್ರ ಪಠನೆಯ ಫಲ ಸಿಗಬೇಕೆಂದರೆ ಮನುಜ ಕುಟಿಲತೆಯನ್ನು ಬಿಡಬೇಕೆಂದು ಹೇಳಿದ್ದಾನೆ. ಮೂರನೇ ಪ್ರಶ್ನೆ, ಜಪದ ಫಲ ನಮಗೆ ಸಿಗಬೇಕಾದರೆ ನಾವು ಹೇಗಿರಬೇಕು? ಜಪದ ಫಲ ಸಿಗಬೇಕಾದರೆ ಮನಸ್ಸಿನಲ್ಲಿನ ಕಪಟತನವನ್ನು ಬಿಡಬೇಕು. ಪುರಂದರದಾಸರ ಅಂಕಿತ ಯಾವುದು? ಪುರಂದರ ವಿಠಲ ಎಂಬುದು ಪುರಂದರದಾಸರ ಅಂಕಿತ. ಈ ಕೆಳಗಿನ ಪದ್ಯಭಾಗವನ್ನು ಪೂರ್ಣಗೊಳಿಸಿ ಕಂಠಪಾಠ ಮಾಡಿರಿ. ಕುಟಿಲವ ಎಂದ ಫಲಗಂಟ, ಹಾಗೆ ಹೀನೆಯಿಂದ ಫಲಗಂಟ. ಬನ್ನಿ ನೋಡೋಣ. ಕುಟಿಲವ ಬಿಡದಿಹ ಮನುಜರ ಪಂತ್ರವ ಪಠನೆಯ ಮಾಡಿದರೇನು ಫಲ? ಸರಿಯನ್ನಾಡುವ ಮನುಜರ ಸಂತತ ನಟನೆಯ ಮಾಡಿದರೇನು ಫಲ? ಇದೊಂದು ಪ್ಯಾರಾಗ್ರಾಫ್ ಕಂಠಪಾಠ ಮಾಡಿ. ಸೊ ಇದಾದಮೇಲೆ, ಹೀನ ಗುಣಗಳ ಹಿಂಗದೆ ಗಂಗೆಯ ಸ್ನಾನವ ಮಾಡಿದರೇನು ಫಲ? ಶ್ರೀನಿಧಿ ಪುರಂದರ ವಿಠಲನ ನೆನೆಯದೆ ಮೌನವ ಮಾಡಿದರೇನು ಫಲ? ಇದು ಕೂಡ ಕಂಠಪಾಠ ಮಾಡಿ ಪದ್ಯಭಾಗ ಪೂರ್ಣಗೊಳಿಸ್ಬಿಟ್ಟು, ಇದಾದಮೇಲೆ ವಿರುದ್ಧಾರ್ಥಕ ಪದಗಳಂದ್ರೇನು? ದಿನನಿತ್ಯ ಮಾತನಾಡುವಾಗ ಬರೆಯುವಾಗ ಬಳಸುವ ಪದಗಳಲ್ಲಿ ವಿರುದ್ಧವಾದ ಅರ್ಥವಿರುವ ಕೆಲವು ಪದಗಳನ್ನು ಇಲ್ಲಿ ಕೊಡಲಾಗಿದೆ. ಯಾವುದಂದರೆ ಪದ ವಿರುದ್ಧಾರ್ಥಕ ಪದ. ಅನುಭವ ಅನಾನುಭವ, ಆದಿ ಅನಾದಿ, ಉತ್ತಮ ಅಧಮ, ಉನ್ನತಿ ಅವನತಿ, ಗರ್ವಿ ನಿರ್ಗರ್ವಿ. ಇದಾದಮೇಲೆ ಭಾಷಾಭ್ಯಾಸದಲ್ಲಿ ನೋಡೋದಾದರೆ ಆ ವಿಭಾಗ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ. ಅದರಲ್ಲಿ ಮೊದಲನೇದಾಗಿ ಏನಂದರೆ, ಈ ಪದಗಳಿಗೆ ವಿರುದ್ಧಾರ್ಥಕ ಪದಗಳನ್ನು ಬಳಸಿ ಸ್ವಂತ ವಾಕ್ಯ ರಚಿಸಿರಿ ಅಂತ ಇದೆ. ಶುದ್ಧ, ಅನುಕೂಲ, ಆರೋಗ್ಯ, ಸಫಲ ಅಂತ ಇದೆ. ಇದಕ್ಕೆ ವಿರುದ್ಧಾರ್ಥಕ ಪದವಾಗಿ ಸ್ವಂತ ವಾಕ್ಯ ನೋಡಿ. ಶುದ್ಧ, ನಾವು ಶುದ್ಧ ನೀರು ಕುಡಿಯಬೇಕು, ಆ ಶುದ್ಧ ನೀರು ಕುಡಿಯಬಾರದು. ಅನುಕೂಲ ಅಂದ್ರೇನು? ತೋಟದಲ್ಲಿ ಓದಲು ಅನುಕೂಲವಾಗಿದೆ. ಇದಕ್ಕೆ ವಿರುದ್ಧವಾದ ಪದ ಮನೆಯಲ್ಲಿ ಓದಲು ಅನಾನುಕೂಲವಾಗಿದೆ. ಹೀಗೆ ಆರೋಗ್ಯ, ಮಿತ ಆಹಾರ ಆರೋಗ್ಯಕರ, ಹಾಗೆ ಕರಿದ ತಿಂಡಿ ಅನಾರೋಗ್ಯಕರ. ಇದು ವಿರುದ್ಧಾರ್ಥಕ ಪದ ಅಂತ ಆಯಿತು. ಇದಾದಮೇಲೆ ನಾಲ್ಕನೇದು ನೋಡೋದಾದರೆ ಸಫಲ ಅಂತ ಇದೆ. ವಿದ್ಯಾರ್ಥಿಗಳು ಜೀವನದಲ್ಲಿ ಸಫಲರಾಗಲು ವಿದ್ಯೆ ಇರಬೇಕು. ಇದಕ್ಕೆ ವಿರುದ್ಧವಾದದ್ದು ನೋಡೋದಾದರೆ ವಿದ್ಯೆ ಇಲ್ಲದವರ ಜೀವನ ನಿಷ್ಫಲ. ಹಾಗೆ ಪ್ರಕೃತಿ ಭಾವ ಎಂದರೇನು? ಉತ್ತರ, ಕೆಲವು ಸಲ ಸ್ವರಕ್ಕೆ ಸ್ವರವು ಪರವಾದಾಗ ಯಾವುದೇ ರೀತಿಯ ಸಂಧಿ ಕಾರ್ಯವು ನಡೆಯುವುದಿಲ್ಲ. ಇದನ್ನು ಪ್ರಕೃತಿ ಭಾವ ಎನ್ನುವರು. ಹಾಗೆ ಮೂರನೇ ಪ್ರಶ್ನೆ ನೋಡೋದಾದರೆ ಪ್ರಕೃತಿ ಭಾವಗಳು ಹಾಗೆ ಸಂಧಿ ಪದಗಳನ್ನು ವಿಂಗಡಿಸಿ ಬರೆಯಿರಿ ಅಂತ ಇದೆ. ನಾವಿಲ್ಲಿ ಬರ್ತಿದ್ದೀವಿ ನೋಡಿ. ಪ್ರಕೃತಿ ಭಾಗಗಳು ಒಂದು ಕಡೆ, ಸಂಧಿ ಪದಗಳು ಒಂದು ಕಡೆ. ಇದರಲ್ಲಿ ಓಹೋ, ನಿಧಿ ಸಿಕ್ಕಿತು, ಅಣ್ಣ ಅಲ್ಲಿ ನೋಡು, ಆ ಅರಸು, ಈ ಮನೆ. ಹಾಗೆ ಸಂಧಿ ಪದಗಳು ನೋಡೋದಾದರೆ ಅಡಿಗಲ್ಲು, ಆಮೇಲೆ ಹಳ್ಳಿಯಲ್ಲಿ. ಇದಿಷ್ಟು. ಇದಾದ ಮೇಲೆ ಶುಭ ನುಡಿ ನೋಡೋದಾದರೆ ಸದ್ಗುಣಗಳ ಸ್ವರ್ಗಕ್ಕೆ ಹಾದಿ, ಕೋಪದಿಂದ ಕುಯ್ದ ಮೂಗು ಮತ್ತೆ ಬಂದಿತ್ತೆ, ಆಚಾರವೇ ಸ್ವರ್ಗ ಅನಾಚಾರವೇ ನರಕ. ಸೊ ಇಲ್ಲಿಗೆ ಭಾಷಾ ಚಟುವಟಿಕೆ ಕೂಡ ಮುಗಿದಿದೆ, ಹಾಗೆ ವ್ಯಾಕರಣ ಮಾಹಿತಿ ಕೂಡ ಮುಗಿದಿದೆ. ಸೊ ಬೇವು ಬೆಲ್ಲದೊಡಲೇನು ಫಲ ಪ್ರಶ್ನೋತ್ತರಗಳು ಮುಗಿದಿದೆ. ನಿಮಗೆ ನನ್ನ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಫ್ರೆಂಡ್ಸ್ ಎಲ್ಲರೂ ಶೇರ್ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾನು ಹಾಕೋ ಪ್ರತಿಯೊಂದು ವೀಡಿಯೋಸ್ ಕೂಡ ನೀವು ತಪ್ಪದೆ ನೋಡ್ಬೋದು. ಹಾಗೆ ಕಂಟಿನ್ಯೂಷನ್ ವೀಡಿಯೋಸ್ ಕೂಡ ಬಂದಿದೆ, ಗದ್ಯ ಭಾಗ ಪದ್ಯ ಭಾಗ. ಒಮ್ಮೆ ಚೆಕ್ ಮಾಡಿ ನೋಡಿ ಮಕ್ಕಳೇ. ಧನ್ಯವಾದಗಳು. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ.